ಈ ಮಚ್ಚು ಶೂರರ ಧಿಮಾಕಿನ ಮಾತಿಗೆ ಮಿತಿನೇ ಇಲ್ವಾ? ಪರಪ್ಪನ ಅಗ್ರಹಾರದ ಮುಂದೆ ಮತ್ತೆ ಅದೇ ಧಿಮಾಕು, ಅದೇ ದೌಲತ್. ಹಾಗಾದ್ರೆ ಇವರ ಧಿಮಾಕಿನ ಮಾತಿಗೆ ಇತಿ ಮಿತಿ ಇಲ್ವಾ? ಪರಪ್ಪನ ಅಗ್ರಹಾರದ ಮುಂದೆ ಮತ್ತೆ ಅದೇ ರೀತಿಯಾದಂಥ ಧಿಮಾಕು. ಜೈಲಿಗೆ ಹೋಗಿ ಬಂದ ಮೇಲೂ ಕೂಡ ವಿನಯ್ ಬುದ್ಧಿ ಕಲಿತಿಲ್ವಾ? ತಪ್ಪಿನ ಅರಿವಾದ ಮೇಲೆ ಈಗ ಪಶ್ಚಾತ್ತಾಪದ ಮಾತನಾಡಿರು ವಿನಯ್. ಮಚ್ಚಿನ ರೀಲ್ಸ್ನಿಂದ ನೋವಾಗಿದ್ರೆ ಕ್ಷಮೆ ಇರಲಿ ಅಂತ ಕೊನೆಗೂ ಕೂಡ ಬಹಿರಂಗವಾಗಿ ಈ ವ್ಯಕ್ತಿ ಕ್ಷಮೆ ಕೇಳಿದ್ದ. ಎರಡು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ರಜತ್ ವಿನಯ್ ಮಚ್ಚ ಹಿಡಿದು ರೀಲ್ಸ್ ಮಾಡಿದ್ದು ಈ ಎಲ್ಲ ಬೆಳವಣಿಗೆಗೆ ಕಾರಣ ಆಗಿತ್ತು. ಈಗ ಜೈಲಿಗೆ ಹೋಗಿ ಬಂದ ಮೇಲೆ ಅವರು ಮಾತನಾಡಿರೋದು. ಮಾತಾಡೋಣ ಸರ್, ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು. ಬಟ್ ಎಲ್ಲರೂ ತುಂಬ ಖುಷಿ ಆಯಿತು, ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಾತಾಡೋಣ, ಎಲ್ಲ ಸಿಕ್ಬಿಟ್ಟು ಮಾತಾಡೋಣ ಸರ್, ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು. ಬಟ್ ಎಲ್ಲರೂ ತುಂಬ ಖುಷಿ ಆಯಿತು, ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಾತಾಡೋಣ, ಎಲ್ಲ ಸಿಕ್ಬಿಟ್ಟು ಮಾತಾಡೋಣ ಸರ್, ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು. ಬಟ್ ಎಲ್ಲರೂ ತುಂಬ ಖುಷಿ ಆಯಿತು, ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಾತಾಡೋಣ, ಎಲ್ಲ ಸಿಕ್ಬಿಟ್ಟು ಮಾತಾಡೋಣ ಸರ್, ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು. ಬಟ್ ಎಲ್ಲರೂ ತುಂಬ ಖುಷಿ ಆಯಿತು, ತುಂಬ ಈ ಒಂದು ಬೈಟನ್ನು ಕೇಳಿಸ್ಕೊಳ್ತಾ ಇದ್ದೀವಿ. ವಿನಯ್ ಮಾತನಾಡಿರೋದು ಇದು. ಜೈಲಿಂದ ಹೊರಗೆ ಬಂದ ತಕ್ಷಣ ಬೇಲೇನು ಸಿಕ್ತಲ್ಲ, ಆಗ ಬಂದ ತಕ್ಷಣ ಏನಾದರೂ ಹೇಳ್ತೀರಾ ಸಾರ್ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ಅಂತ ಮೈಕ್ ಹಿಡಿದ್ರೆ ಈ ವ್ಯಕ್ತಿ ಮಾತಾಡೋಣ ಸಾರ್ ಆರಾಮಾಗಿ ಕುಳಿತುಕೊಂಡು ಅಂತ ದೌಲತ್ತಿಂದ ಮಾತನಾಡಿದ್ದು. ಈಗ ತಪ್ಪಿನ ಅರಿವಾದ ಮೇಲೆ ಪಶ್ಚಾತ್ತಾಪದ ಮಾತನಾಡಿದ. ಮಚ್ಚಿನ ರೀಲ್ಸ್ನಿಂದ ನೋವಾಗಿದ್ರೆ ಕ್ಷಮೆ ಇರಲಿ ಅಂತ ಈಗ ಕೇಳಿರು ವಿನಯ್. ಬಹಿರಂಗವಾಗಿ ಕ್ಷಮೆ ಕೇಳಿದ ವಿನಯ್ ಗೌಡ. ಆದರೆ ಜೈಲಿಂದ ಹೊರಗೆ ಬಂದ ತಕ್ಷಣ ಪರಪ್ಪನ ಅಗ್ರಹಾರದ ಹೊರಭಾಗದಲ್ಲಿ ಮಾಧ್ಯಮಗಳಿಗೆ ಕೊಟ್ಟಂತ ಹೇಳಿಕೆಯನ್ನು ಗಮನಿಸಿದ್ವಿ. ಯಾವ ರೀತಿಯಾದಂಥ ದೌಲತ್ತು, ಆ ರೌಡಿಸಮ್ನ ಲ್ಯಾಂಗ್ವೇಜ್ ಅದನ್ನು ಗಮನಿಸ್ತಾ ಇದ್ವಿ. ಕೊನೆಗೂ ಕೂಡ ಈಗ ಬಹಿರಂಗವಾಗಿಯೇ ಕ್ಷಮೆ ಕೇಳಿದ್ದ ವಿನಯ್ ಗೌಡ. ಏನ್ ಮಾತನಾಡಿದ್ರು ನೋಡಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಇನ್ಸಿಡೆಂಟ್ ಆಗಿದೆ. ಆ್ಯಂಡ್ ಈ ವಿಡಿಯೋ ಮಾಡ್ತಿರೋದು ಏನಕ್ಕೆಂದರೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳಬೇಕಾಗಿತ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಕಳೆದ 4 ದಿನಗಳಿಂದ ನೀವು ಟಿ ವಿನಲ್ಲಿ, ಯೂಟ್ಯೂಬ್ನಲ್ಲೆಲ್ಲ ನೋಡಿರ್ಬೋದು, ಒಂದು ಮಚ್ಚಿನ ಕತೆ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಕ್ಷಮೆ ಕೇಳಬೇಕಾಗಿತ್ತು. ಐ ಆಮ್ ರಿಯಲಿ ಸಾರಿ. ಎಸ್ಪೆಷಲಿ ನನ್ನ ಫ್ಯಾನ್ಸಿಗೆ, ನನ್ನ ಫ್ಯಾಮಿಲಿಗೆ, ಪ್ರತಿಯೊಬ್ಬರಿಗೂ ಸಾರಿ ಕೇಳಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು. ಮೊದಲನೇದಾಗಿ ನನ್ನಿಂದ ತೊಂದರೆ ಆಗಿರೋದು ನನ್ನ ಫ್ಯಾಮಿಲಿಗೆ, ನನ್ನ ಹೆಂಡತಿಗೆ, ನನ್ನ ಮಗನಿಗೆ ದಯವಿಟ್ಟು ಕ್ಷಮಿಸ್ಬಿಡಿ. ಅದಾದಮೇಲೆ ನನ್ನ ಸ್ನೇಹಿತರಿಗೆ ತುಂಬ ತೊಂದರೆ ಆಗಿದೆ. ಚೇತನ್, ಶಂಕರ್, ಸೀನಾ, ಸಾಕಷ್ಟು ಜನರು ದಿನ ರಾತ್ರಿ ಅಂತ ನೋಡ್ದಿರ ಜೊತೆಯಲ್ಲಿ ನಿಂತ್ಕೊಂಡು, ಪೊಲೀಸ್ ಸ್ಟೇಷನ್ ಹತ್ರ ನಿಂತ್ಕೊಂಡು, ಸೆಂಟ್ರಲ್ ಜೈಲ್ ಹತ್ರ ನಿಂತ್ಕೊಂಡು ನಮಗೋಸ್ಕರ ಕಾಯ್ಕೊಂಡಿದ್ದು ತುಂಬ 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 ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅಕ್ಕ ಅಪರ್ಣಕ ಮತ್ತು ನಮ್ಮ ಭಾವ ತುಂಬ ಓಡಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳಬೇಕಾಗಿದೆ. ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನಿಂದ ತಪ್ಪಾಗಿದೆ ಅಂದರೆ ಒಂದು ಮಾಡಬಾರ್ದಂಥ ಒಂದು ಮಚ್ಚನ್ನಿಟ್ಕೊಂಡು ಮಾಡಿರೋ ವಿಡಿಯೋ ಇಂದ ಇಷ್ಟೆಲ್ಲ ತೊಂದರೆ ಆಗಿತ್ತು. ಸೊ ದಯವಿಟ್ಟು ಕ್ಷಮಿಸಿ. ನಿಮಗೆಲ್ಲ